ಇವರು ಗಾಯತ್ರಿ ಅಂತ ಹೇಳಿ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಇವರಿಗೆ ಅಂದ್ರೆ ಜಾಸ್ತಿ ನಿದ್ರೆಹೀನತೆ ಹಾಗೂ ಬಾಡಿ ಪೇನ್ ಹಾಗೂ ಹೆಡ್ ಏಕ್ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು 12 ವರ್ಷದಿಂದ ತಲೆನೋವು ಅವಾಗ ಸ್ವಲ್ಪ ಸ್ವಲ್ಪ ಬರೋದು, ಇವಾಗ ತುಂಬಾ ಜಾಸ್ತಿ ಇದೆ. ಈಗ ಉಂಟಾ? ಈಗ ಸ್ವಲ್ಪ ಬನ್ನಿ ಬನ್ನಿ. ಯೇಸು ನಂಬ್ತೀರಿ, ಯೇಸು ಗುಣ ಮಾಡ್ತಾರಂತ ನಂಬಿದೀವಿ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಪಾದಕ್ಕೆ ಬಂದಿದ್ದೇನಪ್ಪ. ಯೇಸಪ್ಪ, ಈ ಸಮಯದಲ್ಲಿ ಈ ಮಗಳು ಗಾಯತ್ರಿ ಅವ್ರನ್ನ ಮುಟ್ಟಬೇಕಾಗಿ ಕೇಳ್ಕೊಳ್ತಾನೆ. ಪರಿಶುದ್ಧಾತ್ಮ ದೇವರೇ, ಇವರು ಮುಟ್ಟಬೇಕಾಗಿ ಕೇಳ್ಕೊಳ್ತಾನೆ. ಯೇಸುವಿನ ರಕ್ತದಲ್ಲಿ ಇವರನ್ನು ಕರ್ತನೆ ಮರಮಾಚುತ್ತಾ ಇದ್ದಾನೆ. ಯೇಸುವಿನ ರಕ್ತವನ್ನು ಇವ್ರ ಮೇಲೆ ಪ್ರೋಕ್ಷಿಸ್ತಾ ಇದ್ದಾನಪ್ಪ. ಮೊದಲದಾಗಿ ನಿದ್ರಾಹೀನತೆಯನ್ನು ಉಂಟು ಮಾಡುವ ಆ ದುರಾತ್ಮವನ್ನು ಬಿಟ್ಟು ಹೋಗಲಿ. ಕೀರ್ತನೆ 3:5, ಕೀರ್ತನೆ 4 ಪ್ರಕಾರ ಒಳ್ಳೆ ರಾತ್ರಿ ನಿದ್ರೆ ಬೀಳುವಂತೆ ಸಹಾಯ ಮಾಡು. ಭಯದಾತ್ಮ ಬಿಟ್ಟು ಹೋಗಲಿ ಸ್ವಾಮಿ. ತಲೆಯಲ್ಲಿ ನೋವನ್ನುಂಟು ಮಾಡುವಂತ ಎಲ್ಲ ಶರೀರದಲ್ಲಿ ನೋವು ಉತ್ಪತ್ತಿ ಮಾಡುವ ರೋಗಾತ್ಮ ಶಕ್ತಿಗಳು ಕೂಡ ಇವರ ಶರೀರ ಬಿಟ್ಟು ಹೋಗಲಿ. ರೈಟ್ ನಾವು ಅಂಧಕಾರ ಶಕ್ತಿ ಅಡಿಯಲಿ. ಅದರ ಹಿಂದೆ ನಿಂತಿರೋ ದುರಾತ್ಮವನ್ನು ಇವರ ಶರೀರದಿಂದ, ಮೈಂಡಿಂದ ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಸಹೋದರಿ ಗಾಯತ್ರಿ ಅವರು, ಫ್ರೀ ಆಗಲಿ. ಲೂಕ 10:19 ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ, ಆದ್ರಿಂದ ಅದಕ್ಕೆ ಕೇಳು ಮಾಡಿದ ಹೇಳಿದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಮೈಂಡ್ ಫ್ರೀ ಆಗಲಿ, ಮೈಂಡ್ ನರಗಳು ಫ್ರೀ ಆಗಲಿ, ಎಲ್ಲ ಕಾಟಗಳು ಬಿಟ್ಟು ಹೋಗಲಿ, ನಿದ್ರಾಹೀನತೆ ಬಿಟ್ಟು ಹೋಗಲಿ, ತಲೆವೇದನೆ ಬಿಟ್ಟು ಹೋಗಲಿ. ಆವಾಗ ಬರೋ ತಲೆವೇದನೆ ಬಿಟ್ಟು ಹೋಗಲಿ. ತಿರುಗಿ ಬರಕೊಡುದು, ಇರಕೊಡುದು, ತಿರುಗಿ ಬರಕೊಡುದು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾಯಿತು. 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 ಫ್ರೀ ಆಗಲಿ ನಮ್ಮದು. ಈಗ ಏನಾಗ್ತದೆ ನೋಡಿ, ಹೇಗಾಯ್ತು? ಫ್ರೀ ಆಯ್ತು. ಫ್ರೀ ಆಯ್ತಲ್ಲ? ಹೋಯ್ತಲ್ಲ? ಓಕೆ. ಯೇಸುವೆ, ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.